ಎಲ್ರಿಗೂ ನಮಸ್ಕಾರ. ಆರೋಗ್ಯದ ವಿಚಾರವಾಗಿ ಅನೇಕ ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ವಿ. ಪ್ರಸ್ತುತ ಪಾಂಡುಮಟ್ಟಿಯ ವಿರಕ್ತ ಮಠದಲ್ಲಿ ಯೋಗ ಶಿಬಿರ ನಡೆಯುತ್ತಿದೆ. ಇಲ್ಲಿ ಬರುವಂಥ ಅನೇಕ ಶಿಬಿರಾರ್ಥಿಗಳ ಅನುಭವಗಳು ಬಹಳ ಮನಸ್ಸಿಗೆ ಒಂಥರ ಉಲ್ಲಾಸವನ್ನು ಕೊಡ್ತಾ ಇದೆ. ಅಂದರೆ ಕಾರಣ ಅವರಲ್ಲಿ ಸುಧಾರಣೆ ಆಗಿರುವಂಥ ಅಥವಾ ಅವರ ದೈಹಿಕವಾದಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆಯಲ್ಲ. ಹೀಗೆ ಕೆಲವೇ ನಿಮಿಷಗಳಲ್ಲಿ ಒಂದು ಇಬ್ಬರು ತಾಯಂದಿರು ಬಂದಿದ್ರು. ಅವರು ತಮ್ಮ ಸಮಸ್ಯೆಗಳಿಗೆ ಆದಂಥ ಅನುಕೂಲ ಅಂದರೆ ಲಾಭವನ್ನು ಎಷ್ಟು ಖುಷಿಯಿಂದ ಹೇಳ್ತಾ ಇದ್ರು ಅಂತಂದರೆ, ನೀವು ಮತ್ತೆ ಯಾವಾಗ ನಮ್ಮೂರಿಗೆ ಬರ್ತೀರಿ, ಇನ್ನೊಂದು 2-3 ತಿಂಗಳು ಬಿಟ್ಟು ಮತ್ತೊಂದು ಸಾರಿ ಬನ್ನಿ, ನಮ್ಮ ಊರಿನಲ್ಲಿ ಶಿಬಿರ ಮಾಡಿ, ಇನ್ನೂ ನೂರಾರು ಜನಗಳಿಗೆ ನಿಮ್ಮಿಂದ ಅನುಕೂಲ ಆಗುತ್ತೆ. ಖಂಡಿತ ನೂರಾರು ಜನ ಬರ್ತಾರೆ. ಏಕೆಂದರೆ ಆ ಥರದ ಒಂದು ಉಪಯೋಗ ನಮ್ಮೆಲ್ಲರಿಗೂ ಆಗಿದೆ. ನಮಗಷ್ಟೇ ಅಲ್ಲ, ನಮ್ಮ ಕುಟುಂಬಕ್ಕೆ ನೀವು ಕೊಟ್ಟಂತಹ ತಾಜಾ ತೆಂಗಿನ ಎಣ್ಣೆಯಿಂದ ಭಾಳಷ್ಟು ಉಪಯೋಗ ಆಗಿದೆ. ನೀವು ಕೊಡುವಂಥ ಆಯಾ ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಉತ್ಪನ್ನಗಳು, ಆಯುರ್ವೇದ ಉತ್ಪನ್ನಗಳು, ಅಥವಾ ನೀವು ಕೊಡುವಂಥ ತೆಂಗಿನಕಾಯಿಯಿಂದಲೇ ಮಾಡಿದಂಥ ಪೇಸ್ಟು, ಸೋಪುಗಳು ತುಂಬ ನಮ್ಮ ಮಕ್ಕಳುಗಳಿಗೆ ಅಥವಾ ನಮ್ಮ ಮನೆಯವರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಆದರೆ ಏನೋ ಕಷ್ಟಪಟ್ಟು ಒಪ್ಪಿಸಿ ಅವರಿಗೆ ಈ ಉತ್ಪನ್ನವನ್ನು ಬಳಕೆ ಮಾಡಲಿಕ್ಕೂ ಹೇಳ್ತಾ ಇದ್ದೀವಿ. 2-3 ದಿನ ಬಳಕೆ ಮಾಡಿದ ಮೇಲೆ ಅವರಿಗೆ ಸುಧಾರಣೆಗಳು ಕಂಡಾಗ ಹೌದು ತುಂಬ ಚೆನ್ನಾಗಿದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಮ್ಮ ಯಜಮಾನರು ಅಂತ ಹೇಳಿ ಈಗ ಬಂದಂಥ ತಾಯಿಯಂದರು ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಜನಗಳಿಗೆ ಅನೇಕ ರೀತಿಯಲ್ಲಿ ತುಂಬ ಉಪಯುಕ್ತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ 13 ದಿನಗಳು ಮುಗಿದಿದೆ. ಇನ್ನು 3 ದಿನಗಳು ಮಾತ್ರ ಈ ಪಾಂಡುಮಟ್ಟಿಯಲ್ಲಿ ಇರ್ತಿದೆ. ಪ್ರಸ್ತುತ ನಮ್ಮ ಊರು ಹಾಸನ ಜಿಲ್ಲೆ ಹಳೇಬೀಡು ಹತ್ತಿರ ಕೇವಲ 8 ಕಿಲೋಮೀಟರ್ ಬಡಗೂರು ಅಂತೇಳಿ. ಸ್ವತಃ ಅಲ್ಲಿಗೂ ಎಷ್ಟೋ ಜನ ಹುಡ್ಕೊಂಡು ಬರ್ತಾ ಇರ್ತಾರೆ. ಭಾಳಷ್ಟು ಜನ ಅನೇಕ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಜನ ಬಂದು ಆರೋಗ್ಯದ ಸುಧಾರಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಒಂದಿಷ್ಟು ಬದಲಾವಣೆ ನಿಮ್ಮಲ್ಲಿ ಕಾಣ್ಕೋಬೇಕು ಅಥವಾ ನಿಮ್ಮಲ್ಲಿ ಆಗಬೇಕು ಅಂದರೆ, ಯಾರೋ ಹೇಳಿದ್ದನ್ನು ಕೇಳಿ ಬಂದು ನಂಗೆ ಹೇಳಿದ್ದಾರೆ, ನನಗೆ ಏನಾದ್ರು ಹೇಳಿ ಅಂತಂದರೆ ನಿಮ್ಗೆ ಅಷ್ಟು ಮನಸ್ಸಿಗೆ ಪರಿವರ್ತನೆಗೆ ಅಂದರೆ ಬದಲಾವಣೆ ತಲುಪಬೇಕು ಅನ್ನುವಂಥ ವಿಶ್ವಾಸ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ನಮ್ಮ ಮಾತುಗಳು ಅಥವಾ ಉಪನ್ಯಾಸಗಳು ಅಥವಾ ನಮ್ಮ ಜೊತೆಗೆ ಒಂದು ಶಿಬಿರದಲ್ಲಿ ಭಾಗವಹಿಸಿದಾಗ ನಿಮಗೆ ಆತ್ಮವಿಶ್ವಾಸ ಬರುತ್ತೆ. ಏಕೆಂದರೆ ನಮಗೆ ಗೊತ್ತಿದೆ ಔಷಧಿ ಎಷ್ಟು ಕೆಲಸ ಮಾಡುತ್ತೆ, ನಮ್ಮ ಮಾತುಗಳು ಅವರ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು. ಇವತ್ತು ಭಾಳ ಜನಕ್ಕೆ ಇವತ್ತು ಒಳ್ಳೆಯದಾಗಿದೆ ಅಂದರೆ ನಮ್ಮ ಮಾತುಗಳ ಪ್ರವಚನಗಳನ್ನು ಕೇಳಿದಾಗ ಅಥವಾ ನಮ್ಮ ಶಿಬಿರದಲ್ಲಿ ಭಾಗವಹಿಸಿದಾಗ ನಮ್ಮ ನಡೆ ನುಡಿ ಹತ್ತಿರದಿಂದ ನೋಡಿದಾಗ ಭಾಳಷ್ಟು ನಂಬಿಕೆ ನಿಮಗೆ ಬರುತ್ತೆ. ಯಾರೋ ಮಾತನ್ನು ಕೇಳಿ ಯಾರನ್ನೋ ನೀವು ಏನೋ ಹೇಳಿದರೆ ಹಿಂಗೆ ಅಂತ ಅಂದಾಗ ನಮ್ಮನ್ನು ಹತ್ತಿರದಿಂದ ನೋಡಿದಾಗ ನಿಮಗೆ ಆ ವಿಶ್ವಾಸ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ಕೊಡೋದು ಅದೇ ಇರುತ್ತೆ, ಆದರೆ ಕೆಲವು ಜನಕ್ಕೆ ಅಂಥ ಫಲಿತಾಂಶ ಬರದಲ್ಲೇ ಇರ್ಬೋದು. ಈ ಥರದ ಘಟನೆಗಳು ಆಗುವಂಥ ಸಾಧ್ಯತೆಗಳು ಇದೆ. ಆದರೆ ನಮ್ಮ ಒಡನಾಟವನ್ನು, ನಮ್ಮ ವಿಚಾರಗಳನ್ನು ನೀವು ಎಲ್ಲರೂ ಒಂದು ಕಡೆ ಕೇಳಿದಾಗ ನಿಮಗೆ ಖಂಡಿತ ನಾವು ಕೊಡುವಂತಹ ಅಥವಾ ಮಾರ್ಗದರ್ಶನ ಮಾಡುವಂತಹದ್ದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಬಂದೇ ಬರ್ತಾ ಇದೆ. ಈಗಾಗಲೇ ನೂರಾರು ಕುಟುಂಬಗಳು ಅಂತ ನಾನು ಹೇಳ್ತಾ ಇರ್ತೀನಿ ಒತ್ತಿ ಲಕ್ಷಾಂತರ ಜನಕ್ಕೆ ಯೋಗ ಹೇಳ್ಕೊಟ್ಟು 25 ವರ್ಷಗಳ ಹತ್ತಿರ ಆಗ್ತಾ ಬಂತು. ನಾನು ಈ ಒಂದು ಕ್ಷೇತ್ರದಲ್ಲಿ ಬಂದು ಭಾಳಷ್ಟು ಪ್ರಯೋಗಗಳನ್ನು ಮಾಡಿಕೊಂಡೆ. ಭಾಳಷ್ಟು ಪ್ರಯೋಗಗಳನ್ನು ನಾನು ಮಾಡಿದ ಜೊತೆಗೆ ನಮ್ಮ ಕುಟುಂಬ ಅಥವಾ ನನ್ನ ಜೊತೆಗೆ ಬಂದಂಥ ಅನೇಕ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಸಹ ಬದಲಾವಣೆಯನ್ನು ತಂದುಕೊಂಡಿದ್ದು ತುಂಬ ಒಳ್ಳೆಯದಾಗಿದೆ. ಅವರು ಇವತ್ತು ಎಷ್ಟೋ ಜನ 5-10 ವರ್ಷಗಳಿಂದ ಅವರಿಗಿದ್ದಂಥ ಅನೇಕ ಸಮಸ್ಯೆಗಳಿಗೆ ಮಾತ್ರೆ ಇಲ್ಲದೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥವ್ರು ಇವತ್ತು ಮಾತ್ರೆ ಇಲ್ಲದೆ ಬದುಕ್ತಾ ಇದ್ದಾರೆ. ಈ ಥರದ್ದು ಭಾಳ ನನಗೆ ಖುಷಿ ಕೊಡ್ತದೆ. ಈ ಥರದ ಒಂದು ಬದಲಾವಣೆ ನಿಮ್ಮೆಲ್ಲರಿಗೂ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಸದ್ಬಳಕೆ ನನಗೆಲ್ಲ ಮಾಡ್ಕೊತಾ ಇದ್ದೀರಿ. ಈ ಸದ್ಬಳಕೆ, ಈ ಅನುಕೂಲ ನಿಮ್ಮೆಲ್ಲರಿಗೂ ಆಗಲಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವೇನಾದ್ರು ಅನಾರೋಗ್ಯ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಬನ್ನಿ ಕೇಳಿ. ಏಕೆಂದರೆ ನಾನು ನೋಡಲಿಕ್ಕೇನು ಡಾಕ್ಟರ್ ರೀತಿ ಸೂಟು ಬೂಟು ಕೊಳ್ಳಲೊಂದು ಸ್ಟೆಥೋಸ್ಕೋಪ್ ಅಂತ ಏನು ಕರಿತೀವಿ, ಅದನ್ನ ಯಾವುದೂ ಹಾಕ್ಕೊಂಡು ನನಗೆ ಗೊತ್ತಿಲ್ಲ. ಮತ್ತು ಅದರದ್ದೇ ಆದಂಥ ಒಂದು ಆಸ್ಪತ್ರೆ ರೀತಿ ಒಂದು ಮನೆ ಮಾಡಿ ಕುತ್ಕೊಂಡು ನಿಮಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಸಹಜವಾಗಿ ಹೇಗಿರ್ತೀರೋ ಹಾಗೆ ನಿಮಗೆ ಮಾಹಿತಿ ಕೊಟ್ಟಾಗ ನಿಮಗೆ ಇದು ನೋಡಿದಷ್ಟು ವಿಶ್ವಾಸ ಬರದಲ್ಲೇ ಇರ್ಬೋದು. ಆದರೆ ಗೊತ್ತು ನಮ್ಗೆ ಖಂಡಿತ
ನಾವು ಸರಿಯಾದ ದಾರಿಯಲ್ಲಿ ಹೋದರೆ ಅಥವಾ ಸರಿಯಾದ ಮಾರ್ಗದರ್ಶನ ಮಾಡಿದರೆ ಇವತ್ತಿನ ಮಾನವ ಜನಾಂಗಕ್ಕೆ ಖಂಡಿತ ಒಳ್ಳೇದು ಮಾಡ್ಬೋದು ಅನ್ನುವಂಥ ವಿಶ್ವಾಸ ನನಗಿದೆ. ಆದರೆ ಬಳಕೆಯನ್ನು ಮಾಡ್ಕೋಬೇಕು, ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಸೂರ್ಯನ ಬೆಳಕನ್ನು ಅಥವಾ ಸೂರ್ಯನ ಎಳೆಬಿಸಿಲನ್ನು ಕಾಸಿದರೆ ನಮಗೆ ಉಚಿತವಾಗಿ ಡಿ ವಿಟಮಿನ್ ಸಿಗುತ್ತೆ ಅಥವಾ ನಮಗೆ ಚೈತನ್ಯ ಸಿಗುತ್ತೆ ಅಂತ ಗೊತ್ತು. ಸೂರ್ಯನಿಗೆ ಗೊತ್ತಿಲ್ಲದಲ್ಲೇ ಇರ್ಬೋದು, ಆದರೆ ನಮಗೆ ಗೊತ್ತಿದೆ ಇವರಿಗೆ ಇದಾಗುತ್ತೆ ಅಂತೇಳಿ. ಹಾಗೆ ನನಗೆ ಗೊತ್ತಿದೆ ಇವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ. ಆದರೆ ನಿಮಗೆ ಗೊತ್ತಿರುವಂತಹ, ನಿಮಗೆ ತಿಳಿದಿರುವಂತಹ, ಅರಿವಿರುವಂಥ ಮನುಷ್ಯ ಈ ಥರ ನರಕವನ್ನು ಅನುಭವಿಸೋದು ಬೇಡ. ಏಕೆಂದರೆ ನಿಮಗೆ ಅದರ ಮಹತ್ವ ಗೊತ್ತಾಗಬೇಕು. ಈ ದೇಹದ ಮಹತ್ವ, ದೇಹದ ಒಳಗಿರುವ ಅಂಗಾಂಗಗಳ ಶಕ್ತಿ ಏನಿದೆ ನಿಮಗೆ ಅರ್ಥಕೋಬೇಕು ಅಂತಂದರೆ ಒಂದು ಸಾರಿ ನೀವು ಎಲ್ಲಿಗೆ ಜಯದೇವ ಆಸ್ಪತ್ರೆಗೋ ಅಥವಾ ಡಯಾಲಿಸಿಸ್ ಆಸ್ಪತ್ರೆಗೋ ಅಥವಾ ನಿಮಗೆ ಇನ್ನೂ ಲಿವರ್ ಸಮಸ್ಯೆ ಇರುವಂಥ ಆಸ್ಪತ್ರೆಗಳಿಗೆ ಹೋದಾಗ ನಿಮಗೆ ಈ ದೇಹದ ಮಹತ್ವ, ಇದರ ಅಂಗಾಂಗಗಳು ಎಷ್ಟೆಲ್ಲ ಕೆಲಸ ಮಾಡ್ತವೆ, ಎಷ್ಟು ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತದೆ. ಇದನ್ನು ಬೇಗ ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದನ್ನು ಹೇಳ್ತಾ, ಇದರ ಲಾಭವನ್ನು ನೀವು ಮತ್ತು ನಿಮ್ಮ ಕುಟುಂಬ, ನನಗೆ ಆಸೆ ಇರೋದೇನು, ನೀವೆಲ್ಲರೂ ನಮ್ಮ ಕುಟುಂಬ ಅನ್ನುವಂಥ ಭಾವನೆ. ಹಾಗಾಗಿ ಏಕೆಂದರೆ ನೀವೆಲ್ಲ ಈಗ ನಾನೀಗ ಪಾಂಡುಮಟ್ಟಿಯಲ್ಲಿದ್ದೀನಿ, ಮಠದಲ್ಲೇ ಪ್ರಸಾದ ವ್ಯವಸ್ಥೆ ಇದ್ರೂ ಎಷ್ಟೋ ಜನ ಮನೆ ಕರೆದು ಬೆಳಗ್ಗೆ ಒಂದು ಮನೆಯಲ್ಲಿ, ಸಂಜೆ ಒಂದು ಮನೆಯಲ್ಲಿ ಉಪಹಾರ ಏನು ಹೇಳ್ಬೇಕು ಗುರುಗಳೇ, ನಿಮ್ಗೆ ಏನು ಮಾಡಬೇಕು ಅಂತ ಕೇಳಿ ಎಷ್ಟೋ ಜನ ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗತ್ತಾ? ಇದು ಬೆಲೆ ಕಟ್ಟಲಾರ್ದಂಥದ್ದನ್ನು ನೀವು ಮಾಡಬೇಕಾದ್ರೆ ನಾವು ನಿಮ್ಮಂತರಿಗೆ ಒಳ್ಳೇದು ಮಾಡಬೇಕಾ ಬೇಡವಾ? ಹಾಗಾಗಿ ಈ ಪ್ರಕೃತಿ ನನ್ನನ್ನೇನೋ ಈ ರೂಪದಲ್ಲಿ ಕಳಿಸಿದೆ, ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಉಪಯೋಗಿಸ್ಕೊಳ್ಳಿ. 100% ನಾನು ಭರವಸೆ ಕೊಡ್ತೀನಿ, ನೀವು ಚೆನ್ನಾಗಿ ಆಗ್ತೀರಿ. ನಿಮಗಿರೋ ಸಮಸ್ಯೆಗಳು ಬಗೆಹರಿತವೆ. ನೀವು 100% ನಿಮ್ಮ ಇರುವ ದೈಹಿಕ ಸಮಸ್ಯೆಗಳಿರ್ಬೋದು, ಮಾನಸಿಕ ಸಮಸ್ಯೆಗಳಿಗಿರ್ಬೋದು, ಪರಿಹಾರವನ್ನು ನಾನು ಖಂಡಿತ ನನಗೆ ಗೊತ್ತಿರೋ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಮಾಡೋದಕ್ಕೆ ಸದಾ ಸಿದ್ಧನಾಗಿರ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.